ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ 2025 ಹೊಸ ವರ್ಷದಲ್ಲಿ ಭಾರತದ ಹೊಸ ವಿಷಯವೇನು? ಅದೇ ಹಳೆಯ ಕತೆ. 2024ರಲ್ಲಿ ನಡೆದಂಥ ಹಿಂಸಾಚಾರಗಳಲ್ಲಿ 75% ಅಂದರೆ ಮುಕ್ಕಾಲು ಪಾಲು ಮಣಿಪುರ ರಾಜ್ಯವೊಂದರಲ್ಲೇ ನಡೆದಿದೆ ಎಂದು ಒಂದು ವರದಿ ಮಾಡಿದೆ. ಮಣಿಪುರದಲ್ಲಿ BJP ಸರ್ಕಾರ, ಮೈತ್ರಿ ಸರ್ಕಾರ ಇದೆ. ಪ್ರವಾಸ ಮಂತ್ರಿಯೂ ಆಗಿರುವಂಥ ಪ್ರಧಾನಿ ಮೋದಿಯವರಿಗೆ ಇನ್ನೂ ಕೂಡ ಮಣಿಪುರಕ್ಕೆ ಹೋಗಲು ಪುರುಸೊತ್ತು ಆಗಿಲ್ಲ. ಅಮಿತ್ ಶಾ ಅವರು ಹೋಗಿ ಇಂಪಾಲದಲ್ಲಿ ಕುಳಿತು ಹೀಗೆ ಬಂದಿದ್ದರು. ಈಗ ಆ ಬಗೆಗೆ ವಿಷಾದವನ್ನು ಪ್ರಕಟಿಸಿದ್ದಾರೆ. ಹೊಸ ವರ್ಷದಂದು ಮಣಿಪುರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರು ಜನಾಂಗೀಯ ಹತ್ಯಕ್ಕಾಗಿ ಜನರ ಕ್ಷಮೆ ಕೇಳಿದ್ದಾರೆ. ಜನರನ್ನು ಕೊಲ್ಲೋದು, ಆಮೇಲೆ ಜನರ ಹತ್ರ ಕ್ಷಮೆ ಕೇಳೋದು, ಇದು ಭಾಳ ಸುಲಭ ಅಲ್ಲ ರಾಜಕಾರಣಿಗಳಿಗೆ. ಸಮಸ್ಯೆಯನ್ನು ಪರಿಹರಿಸಲು ಮುಖ್ಯಮಂತ್ರಿ ಏನಾದರೂ ಕೆಲಸ ಕೈಗೊಂಡಿದ್ದಾರೆ ಅಥವಾ ಕೇಂದ್ರ ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದ್ದರೆ ಇಲ್ಲವೇ ಇಲ್ಲ. ಮತ್ತೆ 1.5 ವರ್ಷದ ಬಳಿಕ ಮತ್ತೆ ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದ್ದು, ಬುಡಕಟ್ಟು ಜನರು ಇಂದು ಕೂಡ ಹೆದ್ದಾರಿ ತಡೆಯನ್ನು ನಡೆಸಿದ್ದಾರೆ. ಹೆದ್ದಾರಿ ತಡೆಯನ್ನು ನಡೆಸುವುದರ ಮೂಲಕ ಮಣಿಪುರದ ಸಮಸ್ಯೆ ಬಗೆಹರಿದಿಲ್ಲ. ಹೊಸ ವರ್ಷದಲ್ಲಿ ಅಲ್ಲಿ ಹರುಷವೂ ಇಲ್ಲ, ಹೊಸ ಹುರುಪೂ ಇಲ್ಲ, ಅಲ್ಲಿ ನೆತ್ತರು ಹರಿಯುತ್ತಿದೆ ಎನ್ನುವುದನ್ನು ಭಾರತ ಸರ್ಕಾರಕ್ಕೆ ಮಣಿಪುರದ ಜನರು ನೆನಪು ಮಾಡಿದ್ದಾರೆ. ಆದರೆ ಅದನ್ನು ಗಮನಿಸಲು ಭಾರತದ ಆಳುವವರಿಗೆ ಪುರುಸೊತ್ತಿಲ್ಲ. ರಾಜಕೀಯದಲ್ಲಿ ಇವೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಭಾರತದ ಸಮಸ್ಯೆ ಹಾಗೆ ಮುಂದುವರಿದಿದ್ದರೆ ಜಗತ್ತಿನ ಹೊಸ ವಿಷಯವೇನು? ಹೊಸ ವರ್ಷದಲ್ಲಿ ಜಗತ್ತಿನ ಹೊಸ ವಿಷಯ ಅಂತ ಹೇಳಿದರೆ, ಜಗತ್ತಿನ ಜನಸಂಖ್ಯೆಯು 810 ಕೋಟಿಯನ್ನು ಮುಟ್ಟಿದೆ. 2021ರ ಆರಂಭದಲ್ಲಿ, 24ರ ಆರಂಭದಲ್ಲಿ ಭಾರತದಲ್ಲಿ 141 ಕೋಟಿ ಜನಸಂಖ್ಯೆ ಇತ್ತು. ಆ ಮೂಲಕ ಭಾರತವು ಚೀನಾವನ್ನು ಜನಸಂಖ್ಯೆಯಲ್ಲಿ ಹಿಂದಿಕ್ಕಿತ್ತು. ಈಗ ಭಾರತದ ಜನಸಂಖ್ಯೆ 145 ಕೋಟಿಯನ್ನು ದಾಟಿದೆ, 146 ಮುಟ್ಟಿದೆ ಎಂದು ತಿಳಿದು ಬಂದಿದೆ. ಅದೇ ವೇಳೆ ಜಗತ್ತಿನ ಜನಸಂಖ್ಯೆಯು 810 ಕೋಟಿಯನ್ನು ಮುಟ್ಟಿದೆ ಅಥವಾ ದಾಟಿದೆ ಎಂದು ಹೇಳಲಾಗಿದೆ. ಇದರರ್ಥ ಏನು? ಜಗತ್ತಿನಲ್ಲಿ ಕಳೆದ 1 ವರ್ಷದಲ್ಲಿ ಹೆಚ್ಚಾದ 9 ಚಿಲ್ಲರೆ ಕೋಟಿ ಜನಸಂಖ್ಯೆಯಲ್ಲಿ 5 ಕೋಟಿಯಷ್ಟು ಜನರು ಭಾರತದಲ್ಲೇ ಹೆಚ್ಚಾಗಿದ್ದಾರೆ. ಇಲ್ಲಿ ಯಾರಪ್ಪ ಮಕ್ಕಳು ಮಾಡೋದಿಲ್ಲ ಅಂತ ಹೇಳಿದ್ದು? 1 ವರ್ಷದಲ್ಲಿ ಜಗತ್ತಿನಲ್ಲಿ ಅಧಿಕವಾದ ಜನಸಂಖ್ಯೆಯಲ್ಲಿ ಅರ್ಧಕ್ಕರ್ಧ ಭಾರತದಲ್ಲೇ ಅಧಿಕವಾಗಿದೆ ಅಂದರೆ ಭಾರತದಲ್ಲಿ ಜನಸಂಖ್ಯೆಯ ನಿಯಂತ್ರಣಕ್ಕೆ ಯಾವುದೇ ರೀತಿಯ ಕಡಿವಾಣ ಬಿದ್ದಿಲ್ಲ. ಈಗಂತೂ ಹಿಂದೂ ಸ್ವಾಮಿಗಳು, ಹಿಂದೂ ಮಠಾಧೀಶರುಗಳು ಹೆಚ್ಚು ಮಕ್ಕಳು ಮಾಡಿ ಅಂತ ಹೇಳ್ತಾವ್ರೆ. ಆದರೆ ಹೀಗೆ ಹೆಚ್ಚು ಮಕ್ಕಳು ಮಾಡ್ತಾ ಹೋದರೆ ಇಡೀ ಜಗತ್ತಿನ ಜನಸಂಖ್ಯೆ ಒಂದು ಅರ್ಧ, ಭಾರತದ ಜನಸಂಖ್ಯೆ ಒಂದು ಅರ್ಧ ಆಗುವಂಥ ದಿನ ಬಂದಿತ್ತು. ಭಾರತ ಜಗತ್ತಿನ 7ನೇ ಅತಿ ದೊಡ್ಡ ರಾಷ್ಟ್ರ. ಜಗತ್ತಿನ ಭೂಮಿಯಲ್ಲಿ ಭಾರತದ ಪಾಲು ಬರೀ 2.5%. ಭಾರತದ ನೆಲದ ವಿಸ್ತೀರ್ಣ ಜಗತ್ತಿನ ವಿಸ್ತೀರ್ಣದಲ್ಲಿ 2.5% ಮಾತ್ರ. ಆದರೆ ಜಗತ್ತಿನ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆ 16.5%. ಹಾಗಾಗಿ ಈ ಸಮಸ್ಯೆ ಬಹಳ ಗಂಭೀರವಾದುದಾಗಿದೆ. ಇವೆಲ್ಲದರ ನಡುವೆ ಕೂಡ ಹೊಸ ವರುಷ ಬಂದಿದೆ ಹೋಗಿದೆ ಅಂದರೆ ಹೇಗೆ? ಭಾರತಕ್ಕೆ ಹೊಸ ವರ್ಷ ಬಂದಿದೆ, ಕಿರಿಬಾತಿಯಲ್ಲಿ ಹೊಸ ವರ್ಷ ಹೋಗಿದೆ, ಬೇಕರ್ ಐಲ್ಯಾಂಡ್ನಲ್ಲಿ ಹೊಸ ವರ್ಷ ಈಗ ಬರ್ತಾ ಇದೆ. ಬೇಕರ್ ಐಲ್ಯಾಂಡ್ನಲ್ಲಿ ಹೊಸ ವರ್ಷ ಅಂದರೆ ಜನವರಿ 1ನೇ ತಾರೀಕು ಆರಂಭವಾಗುವುದು. ಭಾರತದ ಕಾಲಮಾನ ಮಧ್ಯಾಹ್ನ 11:30 ಗಂಟೆಗೆ. ಅಂದರೆ ಈಗ ಇನ್ನೂ ಅಲ್ಲಿ ಹೊಸ ವರ್ಷ ಬರ್ತಾ ಇದೆ ಅಷ್ಟೇ. ಹಾಗಾಗಿ ಈ 28 ಗ್ರೀನ್ವಿಚ್ ಟೈಮ್
ಗ್ರೀನ್ವಿಚ್ ಅನ್ನುವಂಥದ್ದು ಗ್ರೀನ್ವಿಚ್ ಅನ್ನುವಂಥ ಒಂದು ನಗರ ಎಲ್ಲಿದೆ ಅಂತೇಳಿದರೆ ಬ್ರಿಟನ್ನಿನಲ್ಲಿದೆ. ಅದನ್ನು ಕೇಂದ್ರವಾಗಿಟ್ಟುಕೊಂಡು ಗ್ರೀನ್ವಿಚ್ ಮೇನ್ ಟೈಮ್ ಅನ್ನುವಂಥದ್ದನ್ನು ಮೇಲೆ ಜಗತ್ತಿನ ವಲಯವನ್ನು 24 ಗಂಟೆಗಳ ವಲಯವಾಗಿ ವಿಂಗಡಿಸಲಾಗಿದೆ. ಆ 24 ವಲಯ ವಿಂಗಡಣೆಗಳಲ್ಲಿ ಗ್ರೀನ್ವಿಚ್ ಪ್ಲಸ್ 5.5 ಗಂಟೆ ಅಂತೇಳಿದ್ರೆ ಭಾರತದ ಸಮಯ. ಭಾರತದ ಸಮಯ ಒಂದೇ ಸಮಯದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನುವಂಥದ್ದು ಈಗ 10 ಗಂಟೆ ಆಗಿದೆ 11 ಗಂಟೆ ಆಗಿದೆ ಅಂತ ಹೇಳಿದರೆ ಭಾರತದ ಯಾವ ಮೂಲೆಯಲ್ಲೂ ಕೂಡ ಗಡಿಯಾರ 11 ಗಂಟೆಯನ್ನು ತೋರಿಸ್ತದೆ. ಆದರೆ ಭೂಮಿಯ ಬೆಳಕಿನ ಸಮಯ ಅದಲ್ಲ. ಯಾಕಂತೇಳಿದರೆ ಸಂಕಣ ಭಾರತ ಈಶಾನ್ಯ ಭಾರತ ಒಂದು ಕೊನೆಗೂ ಭಾರತದ ರಾಜಸ್ಥಾನ ಇಲ್ಲವೇ ಗುಜರಾತಿನ ಒಂದು ಕೊನೆಗೂ ಸುಮಾರು 1 ಗಂಟೆಯಷ್ಟು ಸಮಯದ ವ್ಯತ್ಯಾಸ ಇದೆ. ಆದರೆ ಗಡಿಯಾರ 6 ಗಂಟೆನೇ ತೋರಿಸ್ತದೆ. ಗಡಿಯಾರ 6 ಗಂಟೆ ತೋರಿಸಿದರೂ ಕೂಡ ಈ ಮೂಲೆಯಲ್ಲಿ ಬೆಳಿಗ್ಗೆ 6 ಗಂಟೆ ಆಗುವಾಗ ನಿಜವಾಗಿ ನೇಸರನ ಮತ್ತು ಬೆಳಗಿನ ಲೆಕ್ಕದಲ್ಲಿ ಈಶಾನ್ಯ ಭಾರತದಲ್ಲಿ 7 ಗಂಟೆ ಆಗಿರ್ತದೆ. ಇನ್ನು ಜಗತ್ತಿನ ಅತಿ ದೊಡ್ಡ ದೇಶವಾಗಿರುವಂಥ ರಷ್ಯಾ ಎಷ್ಟು ದೊಡ್ಡದಪ್ಪ ಅಂತೇಳಿದ್ರೆ ಅಲ್ಲಿ 8 ಗ್ರೀನ್ವಿಚ್ ಸಮಯಗಳನ್ನು ಹೊಂದಿದ್ದು ಆ ಮೂಲೆಯಿಂದ ಈ ಮೂಲೆಯವರೆಗೆ 8 ಗಡಿಯಾರಗಳು. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ 7 ಗಡಿಯಾರಗಳು. ಹೀಗೆ ವ್ಯತ್ಯಾಸದೊಡನೆ ಜಗತ್ತಿನ ಗಡಿಯಾರ ಮತ್ತು ಸಮಯಗಳು ಗ್ರೀನ್ವಿಚ್ ಅವಧಿಯೊಂದಿಗೆ ಪ್ಲಸ್ ಮತ್ತು ಮೈನಸ್ ಎಂದು ಓಡಾಡ್ತಾ ಇರ್ತದೆ. ಇನ್ನು ಹೊಸ ವರ್ಷ ಅಂದಾಗ ಅದರಲ್ಲಿ ಕೂಡ ವ್ಯತ್ಯಾಸ ಉಂಟು. ಎಲ್ಲರ ಹೊಸ ವರ್ಷವು ಕೂಡ ಸ್ವಲ್ಪ ಸಾಮಾನ್ಯವಾಗಿ ಒಂದು ಲೆಕ್ಕಾಚಾರದಲ್ಲಿ ನಡೆದರೆ ಜಾಗತಿಕವಾಗಿ ಅತಿ ಹೆಚ್ಚು ಜನರು ಮತ್ತು ಅತಿ ಹೆಚ್ಚು ಎಲ್ಲ ದೇಶಗಳಲ್ಲಿ ಆಚರಣೆ ಮಾಡುವಂಥ ಹೊಸ ವರ್ಷ ಅಂತೇಳಿದ್ರೆ ಜನವರಿ 1. ಜನವರಿ 1 ಕೂಡ ರೋಮನ್ ದೊರೆ ಜನವರಿ ತಿಂಗಳೇ ಇರಲಿಲ್ಲ. ಈಗ ಬಳಕೆಯಲ್ಲಿರುವಂಥ ಕ್ಯಾಲೆಂಡರ್ ಏನೊಂದು ರೋಮನ್ ಮೂಲದಿಂದ ಬಂದಿದೆ. ಈ ಕ್ಯಾಲೆಂಡರ್ನಲ್ಲಿ ಜನವರಿ ತಿಂಗಳೇ ಇರಲಿಲ್ಲ ಹಿಂದೆ. ಜನವರಿ ತಿಂಗಳನ್ನು ರೋಮನ್ ಚಕ್ರವರ್ತಿ ಪಾಂಪರಸ್ ಕಾಲದಲ್ಲಿ ಸೇರಿಸಲಾಗಿದೆ. ಹಾಗಾಗಿ ಈ ಹೊಸ ವರ್ಷ ಅನ್ನುವಂಥದ್ದು ಸ್ಥಿರವಲ್ಲ, ನೀರ ಮೇಲಿನ ಗುಳ್ಳೆಯಂತೆ ಬದಲಾಗುತ್ತಾ ಬಂದಿದೆ. ಏನು ಸಾಮಾನ್ಯವಾಗಿ ಹೊಸ ಬೆಳೆ, ಬೇಸಿಗೆ ಕಾಲ, ವಸಂತ ಕಾಲವನ್ನು ಮುಂದಿಟ್ಟುಕೊಂಡು ಹೊಸ ವರ್ಷಗಳು ಬರ್ತವೆ. ಚೀನಾದ ಹೊಸ ವರ್ಷ ಯಾಕೆ ವಿಶೇಷ ಅಂತೇಳಿದರೆ ಜಗತ್ತಿನಲ್ಲಿ ಜನವರಿ 1 ಬಿಟ್ಟರೆ ಅತಿ ಹೆಚ್ಚು ಜನರು ಮತ್ತು ಅತಿ ಹೆಚ್ಚು ದೇಶಗಳಲ್ಲಿ ಆಚರಿಸಲ್ಪಡುವ ಹೊಸ ವರ್ಷ ಚೀನಿಯರ ಹೊಸ ವರ್ಷ. ಅದು ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ ಬರ್ತದೆ. ಆದರೆ ಈ ಬಾರಿ ಜನವರಿ 29ರಂದು ಚೀನಿಯರ ಹೊಸ ವರ್ಷ, ಹಾವಿನ ಹೊಸ ವರ್ಷ. ಅವರ ಪ್ರತಿ ವರ್ಷ ಹೊಸ ವರ್ಷಕ್ಕೂ ಒಂದೊಂದು ಪ್ರಾಣಿ ಇರ್ತದೆ. ಈ ವರ್ಷ ಜನವರಿ 29ರಿಂದ ಆರಂಭವಾಗುವಂಥದ್ದು ಚೀನಿಯರ ಹಾವಿನ ವರ್ಷ. ಹಾವಿನ ವರ್ಷದಲ್ಲಿ ವಸಂತ ಹಬ್ಬ ಅಂತೇಳಿದರೆ ಚೀನಿಯರ ಪ್ರಕಾರ ಹೊಸ ವರ್ಷ ಎನ್ನುವಂಥದ್ದು ಚಳಿಗಾಲದ ಕೊನೆ, ವಸಂತ ಕಾಲದ ಆರಂಭ. ಹಾಗಾಗಿ ಚೀನಿಯರಿಗೆ ಅತಿ ದೊಡ್ಡ ಹಬ್ಬ, ಆಚರಣೆ, ರಜಾ ದಿನ ಅಂತೇಳಿದರೆ ಹೊಸ ವರ್ಷ. ಹಾಗಾಗಿ ಚೀನಿಯರ ವರ್ಷವು ಸುಮಾರು 16 ದಿನಗಳ ಕಾಲ ನಡೀತೆ. 16-17 ದಿನಗಳ ಕಾಲ ಅವರ ಹಬ್ಬಗಳನ್ನು ಆಚರಿಸ್ತಾರೆ. ಒಂದು ಪರ್ವ ಪೂರ್ತಿ ಅವರ ಹಬ್ಬವನ್ನು ಆಚರಿಸ್ತಾರೆ. ರಜೆ ಇರ್ತದೆ, ನಾನಾ ಆಚರಣೆಗಳಿರ್ತವೆ. ಹಾಗೂ ಅವರ ವರ್ಷದ ಅತಿ ದೊಡ್ಡ ಆಚರಣೆ, ಉತ್ಸವ, ಹಬ್ಬ, ಯಾತ್ರೆ ಎಲ್ಲವೂ ಆಗಿರ್ತದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಹೊಸ ವರ್ಷಗಳು ಇರ್ತವೆ. ಅವೆಲ್ಲವನ್ನು ಮೀರಿದರೆ ಇಸ್ರೇಲ್ದೇ ಬೇರೆ, ಅದರ ಕಥೆನೇ ಬೇರೆ. ಅದೇನಾದರೂ ಇದ್ದರೂ ಕೂಡ ಕರ್ನಾಟಕದಲ್ಲಿ ಈಗ ಏನಾಗಿದೆ ಅಂತೇಳಿದರೆ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರರನ್ನು ಬದಲಾಯಿಸಲು BJP ಇನ್ನೊಂದು ಬಡ ಪ್ರಯತ್ನಿಸುತ್ತಿದ್ದು, BJPಯ ರಾಷ್ಟ್ರಾಧ್ಯಕ್ಷರಾಗಿರುವಂಥ JB ನಡ್ಡಾ ಅವರು ಬದಲಾಗಲಿದ್ದಾರೆ. ಅವರು ಬದಲಾಗುತ್ತಲೇ ರಾಜ್ಯದಲ್ಲೂ ಕೂಡ ಅಧ್ಯಕ್ಷರು ಬದಲಾಗಬೇಕು. ಶೋಭಾ ಕರಂದ್ಲಾಜೆ ಇಲ್ಲವೇ ಬಸವರಾಜ ಬೊಮ್ಮಾಯಿ ಅವರನ್ನು ಅಧ್ಯಕ್ಷರಾಗಿ ಮಾಡಲು BJP ಭಿನ್ನ ಬಣವು ಪ್ರಯತ್ನಿಸಿದೆ. ಆದರೆ BJPಯ ಹಾಲಿ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರನ್ನು ಉಳಿಸಲು ಯಡಿಯೂರಪ್ಪನವರು ಎಷ್ಟು ಕೋಟಿ ಆದರೂ ಸರಿ ಅಂತ ಹೊರಟಿದ್ದಾರೆ. ಎಷ್ಟು ಕೋಟಿ ಎಲ್ಲಿಗೆ ಮುಟ್ತಾರೆ, ಯಾರು ಅಧ್ಯಕ್ಷರಾಗಿ ಉಳಿಯುತ್ತಾರೆ, ಹೊಸ ಅಧ್ಯಕ್ಷರು ಬರ್ತಾರೆ ಎನ್ನುವಂಥದ್ದು
ತಿಳಿಯುವುದಕ್ಕೆ ಕಾಲವಿದೆ ಎನ್ನುತ್ತಾ ಕಥೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ನಮಸ್ಕಾರ.